ಕೆಐಎಬಿ ವಿಮಾನಗಳ ಹಾರಾಟದಲ್ಲಿ ಭಾರಿ ವ್ಯತ್ಯಯವಾಗಿದೆ. ಇಂಡಿಗೋ ಫ್ಲೈಟ್ ವ್ಯತ್ಯಯವಾಗಿದೆ. ಪ್ರಯಾಣಿಕರು ಪರದಾಟವನ್ನ ಪಟ್ಟಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಕಿಡಿಕಾರ್ತಾ ಇದ್ದಾರೆ. ಕೆಐಎಬಿ ವಿಮಾನಗಳ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಕಂಡು ಬಂದಿದೆ. ಇಂಡಿಗೋ ಫ್ಲೈಟ್ ವ್ಯತ್ಯಯವಾಗಿದೆ. ಪ್ರಯಾಣಿಕರು ಪರದಾಟವನ್ನ ಪಡ್ತಾ ಇದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಕಿಡಿಕಾರಿದ್ದಾರೆ. ಸಿಬ್ಬಂದಿಯ ಕೊರತೆಯಿಂದ 200 ವಿಮಾನ ಹಾರಾಟ ಸ್ಥಗಿತಗೊಂಡಿದೆ. ಗಂಟೆಗಟ್ಟಲೆ ಕಾದು ಕುಳಿತುಕೊಂಡ್ರು ಕೂಡ ವಿಮಾನ ಸಂಚಾರ ಮಾತ್ರ ಕಾಣಿಸ್ತಾ ಇಲ್ಲ. ಕೋಲ್ಕತ್ತಾ, ಗೋವಾ, ದೆಹಲಿ ಹಾಗೂ ಹೈದರಾಬಾದ್ಗೆ ಹೋಗಬೇಕಾಗಿದ್ದಂತಹ ವಿಮಾನ ಹಾರಾಟಗಳು, ವಿಮಾನ ಸಂಚಾರ ಸ್ಥಗಿತಗೊಂಡಿದೆ. ಡಿಪಾರ್ಚರ್ ಗೇಟ್ ಬಳಿ ಕೂತ್ಕೊಳ್ಳೋದಕ್ಕೆ ಜಾಗವಿಲ್ಲದು ಸಹ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ತೆರಳಬೇಕಾದಂತಹ ಜನ ಗಂಟೆಗಟ್ಟಲೆ ಕಾದ್ಕೊಂಡು ಕುಳಿತುಕೊಂಡಿದ್ದಾರೆ. ಆದರೂ ಕೂಡ ಒಂದೇ ಒಂದು ವಿಮಾನ ಹಾರಾಟ ಕೂಡ ಕಾಣಿಸ್ತಾ ಇಲ್ಲ. ಹಾಗೂ ಅಲ್ಲಿ ಸಿಬ್ಬಂದಿಯ ಕೊರತೆಯಿಂದ ವಿಮಾನ ಹಾರಾಟ ವ್ಯತ್ಯಯವಾಯಿತು ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಕಿಡಿಕಾರ್ತಾ ಇದ್ದಾರೆ. ರಾತ್ರಿ 7 ಗಂಟೆ ನಾವಿಲ್ಲಿ ಬಂದಿದ್ದು. ಈಗ ಬೆಳಗ್ಗೆ 7 ಗಂಟೆ ಆಗಿದ್ದು. ಯಾವುದೇ ರೀತಿಯಾದ ರೆಸ್ಪಾನ್ಸ್ 9:20 ನಮ್ಮ ಇದ್ದಂಥ ಫ್ಲೈಟ್ ಭುವನೇಶ್ವರಿಗೆ ಇದುವರೆಗೂ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಹೇಳ್ತಾ ಇದ್ದಾರೆ. 1 ಅವರ್ 2 ಅವರ್ ಅಂತ ಕಾಲ ಕಳ್ಕೊಂಡು ಹೋಗ್ತಾನೆ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಮಾನ ಹಾರಾಟ ಇಲ್ಲದೆ ಗಂಟೆಗಟ್ಟಲೆ ಕಾತ್ಕೊಳ್ಕೊಂಡಿದ್ರು ಕೂಡ ಒಂದೇ ಒಂದು ವಿಮಾನ ಹಾರಾಟ ಕೂಡ ಕಾಣಿಸ್ತಾ ಇಲ್ಲ. ರಾತ್ರಿಯೇ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ ಸಿಬ್ಬಂದಿ ಕೊರತೆ ಕೂಡ ಅಂತ ಹೇಳ್ತಾ ಇದ್ದಾರೆ. ಯಾಕಿಷ್ಟು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಪ್ರಯಾಣಿಕರು ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ದೇಶಗಳಿಗೆ ತೆರಳಬೇಕಾಗಿದ್ದಂಥವರು ರಾತ್ರಿಯೇ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ. ಆದರೆ ಒಂದೇ ಒಂದು ವಿಮಾನ ಹಾರಾಟ ಸಹ ಕಾಣಿಸ್ತಾ ಇಲ್ಲ. ಯಾಕಿಷ್ಟು ನಿರ್ಲಕ್ಷ್ಯ ಆಗಿದೆ ಅಂತ? ಖಂಡಿತವಾಗ್ಲೂ ನಿರೀಕ್ಷೆ ಏನು ಒಂದು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಂಡಿಗೋ ವಿಮಾನಕ್ಕೆ ಸಂಬಂಧಪಟ್ಟಂತೆ ಒಂದು ವಿಮಾನಗಳ ಹಾರಾಟ ವ್ಯತ್ಯಯ ಆಗಿರುವಂಥದ್ದು, ಏನು ಸಿಬ್ಬಂದಿಯ ಕೊರತೆಯಿಂದಾಗಿ ಒಂದು ವಿಮಾನ ಹಾರಾಟಕ್ಕೆ ವ್ಯತ್ಯಯ ಆಗಿರುವಂಥದ್ದು. ಈಗ ಇಷ್ಟೆಲ್ಲ ವ್ಯತ್ಯಯ ಕಂಡಿದ್ರು ಸಹಿತ ಏನು ಇಂಡಿಗೋ ಸಂಸ್ಥೆ ಏನು ಒಂದು ಬುಕ್ಕಿಂಗ್ ತಗೊಳ್ಳೋ ವಿಚಾರದಲ್ಲಿ ಆಗಲಿ, ಮತ್ತೆ ಟಿಕೆಟ್ ಬುಕ್ ಮಾಡ್ಕೊಳ್ಳೋ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿ ಎಲ್ಲಾ ಬುಕ್ಕಿಂಗ್ ಅನ್ನು ತೆಗೆದುಕೊಂಡು ಒಂದು ಏರ್ಪೋರ್ಟ್ ನಲ್ಲಿ ಜಮಾವಣೆಗೊಂಡಿರುವಂತ ಜನರನ್ನ ಒಂದು ಉಸ್ತುವಾರಿ ನೋಡುವಂತ ನಿಟ್ಟಿನಲ್ಲಿ ಕೂಡ ಈಗ ಒಂದು ನಿರ್ಲಕ್ಷ್ಯ ವಹಿಸಿರುವಂತದ್ದು. ಮತ್ತೆ ಏನು ಒಂದು ಪ್ರಯಾಣಿಕರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡ್ಬೇಕಾಗಿರುವಂತ ಏನು ವಿಮಾನ ಸಂಸ್ಥೆಯು ಕೂಡ ಒಂದು ನಿರ್ಲಕ್ಷ್ಯ ವಹಿಸಿ ಒಂದು ಬೇಜವಾಬ್ದಾರಿತನ ಮೆರೆಯುವಂಥದ್ದು. ಏನು ಈ ಒಂದು ಆಯಾಮಗಳಲ್ಲಿ ಈ ಒಂದು ಏರ್ಪೋರ್ಟ್ ನಲ್ಲಿ ಟರ್ಮಿನಲ್ 1ರಲ್ಲಿ ಒಂದು ಕಿಕ್ಕಿರಿದು ತುಂಬಿರುವಂತಹ ಪ್ರಯಾಣಿಕರು ಅಂತಾನೆ ಹೇಳ್ಬೋದು. ಏನು ಒಂದು ರಾಜ್ಯ ಮತ್ತು ಹೊರ ರಾಜ್ಯಗಳಿಗೆ ಮತ್ತೆ ದೇಶ ಮತ್ತು ವಿದೇಶಗಳಿಗೆ ಪ್ರಯಾಣ ಮಾಡುವಂತ ಏನು ಪ್ರಯಾಣಿಕರಿದ್ದಾರೆ ಇವರೆಲ್ಲ ಒಂದು ಹೈರಾಣವಾಗಿ ಒಂದು ವ್ಯವಸ್ಥೆ ನಿರ್ಮಾಣ ಆಗಿರುವಂತದ್ದು. ಮತ್ತೆ ಇಡೀ ಶಾಪ ಆಗ್ತಾ ಇರುವಂತದ್ದು ಏನೋ ಒಂದು ಏರ್ಪೋರ್ಟ್ ಅಥಾರಿಟಿಗೆ ಆಗ್ಬೋದು ಅಂತ ಇಂಡಿಗೋ ಸಂಸ್ಥೆಗೆ ಒಂದು ಇಡೀ ಶಾಪ ಹಾಕುವಂತ ನಿಟ್ಟಿನಲ್ಲಿ ಒಂದು ಪ್ರಯಾಣಿಕರು ಹೈರಾಣ ಆಗಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಎಷ್ಟೊತ್ತಿಂದ ಈ ಘಟನೆ ಆಗಿರೋದು ಅಂತ ಹೇಳಿ, ಯಾಕಂತ ಹೇಳಿದ್ರೆ ಮಧ್ಯರಾತ್ರಿಯಿಂದನೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇತ್ತು. ಎಷ್ಟೊತ್ತಿಂದ ವಿಮಾನ ಹಾರಾಟಗಳನ್ನು ಸ್ಥಗಿತಗೊಳಿಸಲಾಗಿದೆ? ಯಾಕೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಿಲ್ಲ, ಅಥವಾ ಸಿಬ್ಬಂದಿಗಳು ಬರೋದಕ್ಕೆ ಏನಾದರೂ ತಡ ಮಾಡಿದ್ರೆ, ಅಥವಾ ಏನ್ ಕತೆ, ಯಾಕೆ ಸಿಬ್ಬಂದಿಗಳು ಅಲ್ಲಿ ಇರಲಿಲ್ಲ ಅಂತ? ಅದು ಖಂಡಿತವಾಗ್ಲೂ ನಿರೀಕ್ಷೆ ಏನು ಒಂದು 2-3 ದಿನಗಳಿಂದ ಒಂದು ಅವ್ಯವಸ್ಥೆ ಆಗಿರುವಂತದ್ದು. ಏನು ಇಂಡಿಗಾ ಸಂಸ್ಥೆಯಲ್ಲಿ ಬಹುತೇಕ ಏನು ಒಂದು ಪೈಲಟ್ಗಳಾಗಿರ್ಬೋದು, ಒಂದು ಸಿಬ್ಬಂದಿಗಳಾಗಿರ್ಬೋದು, ಇವರೆಲ್ಲ ಒಂದು ಸ್ಯಾಲ್ರಿ ವಿಚಾರಕ್ಕೋ ಇಲ್ಲ ಮತ್ತೊಂದು ಆಡಳಿತ ಮಂಡಳಿ ವಿಚಾರಕ್ಕೋ ಒಂದು ನಿರ್ಲಕ್ಷ್ಯ ವಹಿಸಿ ಏನು ಒಂದು ಕರ್ತವ್ಯಕ್ಕೆ ಹಾಜರಾಗದೆ ಒಂದು ರಜೆ ತೆಗೆದುಕೊಂಡಿರುವಂತದ್ದು. ಮತ್ತೆ ಕೆಲವೊಂದು ಪೈಲಟ್ಗಳಿರ್ಬೋದು, ಇನ್ನು ಇತರೆ ಸಿಬ್ಬಂದಿಗಳಿರ್ಬೋದು ಎಲ್ಲ ರಾಜೀನಾಮೆ ಕೊಟ್ಟು ಹೊರ ಹೋಗಿರುವಂತ ನಿಟ್ಟಿನಲ್ಲಿ ಒಂದು ಘಟನೆ ಸಾಕ್ಷಿ ಆಗುವಂಥದ್ದು. ಒಟ್ಟಾರೆಯಾಗಿ ಏನು ಎಲ್ಲ ಒಂದು ಆಯಾಮಗಳಲ್ಲಿ ಈ ಒಂದು ಪ್ರಯಾಣಿಕರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಕೊಡಬೇಕಾಗಿತ್ತು ಆ ಕೊಡೋ ನಿಟ್ಟಿನಲ್ಲಿ ಒಂದು ಇಂಡಿಗೋ ಸಂಸ್ಥೆ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿ ಒಂದು ಪ್ರಯಾಣಿಕರನ್ನ ಕಡೆಗಣಿಸಿದೆ ಅಂತ ಹೇಳ್ಬೋದು ನಿರೀಕ್ಷಾ. ಥ್ಯಾಂಕ್ ಯು ರಾಮು, ನಿಮ್ಮೆಲ್ಲ ಮಾಹಿತಿಗಾಗಿ.